ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು ಟೀಚರ್ಸ್ಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಮಾಹಿತಿ ಇದೆ. PSTಯಿಂದ ಅಂದರೆ 1ನೇ ತರಗತಿಯಿಂದ ಡಿಗ್ರಿವರೆಗೆ ನೇಮಕಾತಿ, ಅದರ ಬಗ್ಗೆ ಒಂದು ಮಾಹಿತಿ ಇದೆ. ಎಷ್ಟು ಪೋಸ್ಟ್ಗಳು ಖಾಲಿ ಇವೆ, ಎಷ್ಟು ಪೋಸ್ಟ್ಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ, ಎಷ್ಟು ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪ್ರಶ್ನೆ ಕೇಳಿರುವಂಥವರು ಶ್ರೀ ಬಸವನಗೌಡ ಆರ್ ಪಾಟೀಲ್ ಯತ್ನಾಳ್ ಅವರು, ವಿಜಯಪುರ ನಗರ. ಸೊ ಉತ್ತರಿಸಿದವರು ಮುಖ್ಯಮಂತ್ರಿಯವರು. ಟೋಟಲಾಗಿ ನಿಮಗೆ ಎಷ್ಟು ಖಾಲಿ ಇರುವುದು ಮತ್ತು ಸರ್ಕಾರ ಗಮನಕ್ಕೆ ಬಂದಿದೆಯಾ ಅಥವಾ ಖಾಲಿ ಹುದ್ದೆಗಳು ಖಾಲಿ ಇವೆ, ಇಲಾಖಾವಾರು ಮಾಹಿತಿಯನ್ನು ನೀಡೋದು. ಅದರ ಜೊತೆಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದರಲ್ಲಿ ತುಂಬಲು ಆರ್ಥಿಕ ಇಲಾಖೆ ಒಪ್ಪಿಗೆ ದೊರೆತಿದೆ ಅಂತ ಸ್ಥಿತಿಗತಿ ತಿಳಿಸೋದು ಅಂತ. ಸೊ ಇಲ್ಲಿ ಆರ್ಥಿಕ ಇಲಾಖೆ ಎಷ್ಟು ಹುದ್ದೆಗಳನ್ನು ತುಂಬಿಕೊಳ್ಳೋಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂದರೆ 24,300. ಎಷ್ಟು? 24,300 ಹುದ್ದೆಗಳಿಗೆ ಅನುಮತಿಯನ್ನು ನೀಡಿದ್ದಾರೆ. ಆ 24,300ರಲ್ಲಿ ಶಿಕ್ಷಣ ಇಲಾಖೆ ಟೀಚರ್ಸ್ ಸಂಬಂಧಿಸಿದಂತೆ ಎಷ್ಟಿವೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಎಷ್ಟು ಖಾಲಿ ಇವೆ ಅಂತ ನೋಡೋಣ. ಇಲ್ಲಿ ನೋಡ್ರಿ, ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಇದು 13,599 ಪೋಸ್ಟ್ಗಳು ಖಾಲಿ ಇರೋದು. ಆರ್ಥಿಕ ಇಲಾಖೆ ಎಷ್ಟು ಕೊಟ್ಟಿದೆ ಅಂತ ಅದನ್ನು ಕೂಡ ನೋಡೋಣ. ಆಮೇಲೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ 79,694, ಸುಮಾರು 80,000 ಪೋಸ್ಟ್ಗಳು ಅಂತ ಹೇಳ್ಬೋದು. ಎಷ್ಟು ಇದಕ್ಕೆ ಆರ್ಥಿಕ ಇಲಾಖೆ ಅನುಮತಿ ಕೊಟ್ಟಿದೆ ಅಂತ ನೋಡೋಣ. ಸೊ ಎಲ್ಲ ನಿಗಮ ಮಂಡಳಿ, ಅರೆ ಸರ್ಕಾರಿ ಎಲ್ಲ ಹುದ್ದೆಗಳ ಒಂದು ಮಾಹಿತಿ ಇದೆ. ಸೊ ಇಲ್ಲಿ ಕೆಳಗಡೆ ಬರುತ್ತೆ ನೋಡಿ. ಇಲ್ಲಿ ಆರ್ಥಿಕ ಇಲಾಖೆಯಿಂದ ಭರ್ತಿ ಮಾಡಿಕೊಳ್ಳಲು ಮಂಜೂರಾತಿ ನೀಡಲಾಗಿರುವ ಹುದ್ದೆಗಳ ಮಾಹಿತಿ ನೋಡಿ. ಸೊ ಇಲ್ಲಿ ನಿಮಗೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ 60 ಪೋಸ್ಟ್ಗಳನ್ನು, ಟೋಟಲ್ ABC ಪೋಸ್ಟ್ಗಳು, ಟೋಟಲ್ 60 ಪೋಸ್ಟ್ಗಳನ್ನು ಆರ್ಥಿಕ ಇಲಾಖೆ ಅನುಮೋದಿಸಿದೆ. ಸೊ ಇಷ್ಟು ಪೋಸ್ಟ್ಗಳಿಗೆ ರಿಕ್ರೂಟ್ಮೆಂಟ್ ಆಗುತ್ತೆ ಫಸ್ಟು ಈಗ ಸ್ಟಾರ್ಟಿಂಗಲ್ಲಿ. ಆಮೇಲೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ 5,267 C ಗ್ರೇಡ್ ಹುದ್ದೆಗಳು, ಅಂದರೆ ಟೀಚರ್ಸ್ಗೆ ಸಂಬಂಧಿಸಿದಂತೆ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗೆ ಸಂಬಂಧಿಸಿದಂತೆ 1 to 10th ಈ ಒಂದು ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗುತ್ತೆ. 5,267 ಪ್ರಥಮ ಹಂತದಲ್ಲಿ ಆಗಬಹುದು. ಮತ್ತು ಏನಾದರೂ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಕೊಟ್ಟರೆ ಸೊ ಈ ಪೋಸ್ಟ್ಗಳು ಹೆಚ್ಚಾಗುವ ಸಾಧ್ಯತೆಗಳು ಇವೆ. 10,000 ಆಗ್ಬೋದು, 20,000 ಆಗ್ಬೋದು, ಒಮ್ಮೆ ತೊಗೋಬೋದು, ಅಥವಾ ಈಗ 5,000 ಆಮೇಲೆ ಒಂದು 7,000 ಈ ಥರನೂ ಮಾಡಬಹುದು. ಡಿಪೆಂಡ್ಸ್ ಆನ್ ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಟೋಟಲ್ 24,300 ಹುದ್ದೆಗಳಿಗೆ ಅನುಮೋದನೆಯನ್ನು ನೀಡಿದೆ. ಅದಕ್ಕೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸುಮಾರು ಒಂದು 60, ಇದೊಂದು 260, ಅಂದರೆ 5,300 ಪ್ಲಸ್ ಹುದ್ದೆಗಳಿಗೆ ಶಿಕ್ಷಣ ಇಲಾಖೆ ಭರ್ತಿ ಮಾಡಿಕೊಳ್ಳಲು ಅವಕಾಶವನ್ನು ಆರ್ಥಿಕ ಇಲಾಖೆ ನೀಡಿದೆ. ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಹ್ಯಾವ್ ಅ ಗ್ರೇಟ್ ಇಯರ್ ಫ್ರೆಂಡ್ಸ್. ಇನ್ನೇನು GPSTR ಆಯಿತು, HSTR ಆಯಿತು, ಆಮೇಲೆ PSTR ಆಯಿತು, PU ಲೆಕ್ಚರ್ಸ್ ಆಯಿತು, ಡಿಗ್ರಿ ಕಾಲೇಜ್ ಲೆಕ್ಚರ್ಸ್ ಆಯಿತು, ಎಲ್ಲ ಒಂದು ಕಾಲ್ಫಾರ್ಮ್ಗಳು ಆಗುವ ಸಾಧ್ಯತೆಗಳಿವೆ. ಸೊ ನೀವು ಓದೋದನ್ನು ಬಿಡಬೇಡಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಫ್ರೆಂಡ್ಸ್.